ಆ ಶಾರದಕ್ಕಂಗೆ ನಾವೇ ಮನೆ ಮಾಡ್ಕೊಡೋದು, ಸದ್ಯಕ್ಕೆ ಆಶ್ರಮದಲ್ಲಿ ಇರೋದಕ್ಕೆ ಹೇಳೋದು. ಹೌದು ಕಣ ನಂಜು, ಆಶ್ರಮ ನಮ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಸದ್ಯಕ್ಕೆ ಅಲ್ಲೇ ಇರ್ಲಿ, ಆಮೇಲೆ ಬೇರೆ ವ್ಯವಸ್ಥೆ ಮಾಡಿದ್ರಾಯ್ತು. ಆದ್ರೆ ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಏನದು? ಶಾರದಕ್ಕಂಗೆ ಹೋಗಿ ಮಾತಾಡ್ಸೋದು. ನಮ್ಮ ಮಾತು ಬರೀ ಮಾತಾಗಬಾರ್ದು. ಅವ್ರ ಊರಿಗೆ ಹೋಗೋಕ್ಕೂ ಮುಂಚೆ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಬೇಕು. ಹೌದು ಕಣೋ, ನಡಿ. ಅಕ್ಕ, ನಾಟಕ ಶುರು ಮಾಡು. ನಿನ್ನ ನಾಟಕ ನೋಡಿ ಬ್ಯೂಟಿಫುಲ್ ಆಗಿ ಬೋಲ್ಡ್ ಆಗಬೇಕಾ ಶಾರದಕ್ಕ? ನನ್ಕಿಂತ ದೊಡ್ಡ ನಟ ನೀನು, ಮೊದಲು ನೀನು ಹೋಗು. ಅಕ್ಕ, ನಾನು ಈ ಸೀನಿಗೆ ಹೊಸಬ್ಬ, ಅಷ್ಟು ಚೆನ್ನಾಗಿರಲ್ಲ. ಡೈಲಾಗ್ ತಪ್ಪು ಹೇಳಿದ್ರೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ನೀನು ಶುರು ಮಾಡು, ನಾನು ಮುಂದುವರಿಸ್ತೀನಿ. ನಡಿ. ಶಾರದಕ್ಕ, ಶಾರದಕ್ಕ, ಶಾರದಕ್ಕ. ಚಕೋರಿ, ನೀನ್ ಯಾಕೆ ಬಂದೆ? ನಾನು ಶಾರದಕ್ಕ ನೋಡ್ಬೇಕು ಅಂತ ಮಗು ಥರ ಅಳ್ತಿದ್ಲು, ಅದಕ್ಕೆ ನಿಮ್ಗೆ ಹುಡ್ಕೊಂಡು ಬಂದ್ವಿ. ನೀನ್ ಯಾರು? ಅವನು ನನ್ನ ತಮ್ಮ ನಂಜುಗುಡಿ ಅಂತ. ಹಂಚುಗುಡಿನ? ಅದು ಒಂದು ಹೆಸರ? ಅವನು ಹಂಗೆ ಹೆಸರಿಗೆ ತಕ್ಕಂಗೆ ವಿಚಿತ್ರ ಪ್ರಾಣಿ. ಇವಾಗ ನಮ್ಮ ಜೊತೆನೇ ಇದ್ದಾನೆ. ನೀನ್ ಯಾಕೆ ಬರಕ್ ಹೋದೆ? ನೀನ್ ಬಂದಿರೋ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಅವ್ನು ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಅಯ್ಯೋ, ಏನಾದ್ರೂ ಮಾಡ್ಕೊಳ್ಳಿ ಬಿಡಕ್ಕ. ಅಲ್ಲ, ಇಷ್ಟು ವರ್ಷದ ಮೇಲೆ ಮನೆಗೆ ಬಂದಿದ್ಯಾ, ಕುಂದ್ರಿಸಿ ಒಂದು 4 ಚಂದಾಗಿ ಮಾತಾಡೋದ್ ಬಿಟ್ಟು ಹಂಗ ನಡ್ಕೊಳ್ಳೋದು. ನಾನು ಒಂದು ಹೆಣ್ಣಾಗಿ ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತಕ್ಕ. ನನಗೆ ಆ ಮನೆ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಈ ಊರಿಗೆ ಬಂದು ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಅಯ್ಯೋ, ತಪ್ಪು ಅಂತ ಯಾಕೆ ತಿಳ್ಕೊತೀರಿ? ನಿಮ್ಮ ತಮ್ಮ ನಿಮ್ಮ ಬಗ್ಗೆ ಹೇಳ್ದಾಗೆಲ್ಲ ನೀವು ನೋಡಕ್ ಹೆಂಗಿರ್ತೀರೇನೋ ಅಂತ ಚಿಂತೆ ಮಾಡ್ತಿದ್ದೆ. ಈಗ ನೀವು ಬಂದಿದ್ದಕ್ಕೆ ನಿಮ್ಮನ್ನು ನೋಡ್ದಂಗೆ ಆಯ್ತು ನೋಡ್ರಿ ಅಕ್ಕ. ನೀವು ಥೇಟ್ ನಮ್ಮ ಅವನ ಥರನೇ ಇದ್ದೀರಿ ಬಿಡ್ರಿ. ನೀನು ನನ್ನ ನೋಡೇ ಇಲ್ಲ. ನಿನಗೆ ನನ್ನ ಮೇಲಿರೋ ಪ್ರೀತಿನಲ್ಲಿ ಒಂದು ಭಾಗ ಕೂಡ ನಮ್ಮ ಅಣ್ಣಂಗೆ ಇಲ್ಲದೆ ಹೋಯ್ತು ನೋಡು. ಅಯ್ಯೋ, ಊರ್ನಲ್ಲಿರೋರ್ನೆಲ್ಲ ತಂದು ಗುಡ್ಡೆ ಹಾಕೊಳಕ್ಕಾಗುತ್ತೆ, ಆದ್ರೆ ಮನೆಯವ್ರಿಗೆ ಆ ಮನೇಲಿ ಜಾಗ ಇಲ್ಲ ಶಾರದಕ್ಕ. ಅಂದ್ರೆ ಅಂದ್ರೆ ನೀವು ಮನೆಗೆ ನೋಡಿದ್ರಲ್ಲ ಆ ಮಗು ಮತ್ತೆ ಅದ್ರ ತಾಯಿ ಬಗ್ಗೆ ಹೇಳ್ತಿದ್ದ ನೀವು. ಪೂರ್ತಿ ವಿಚಾರ ಹೇಳಕ್ಕ. ಶಾರದಕ್ಕ ಏನ್ ಬೇರೆಯವ್ರ? ಆ ಮಗುವಿನ ತಾಯಿ ಇದಾರಲ್ಲ, ಅಕ್ಕಿನ್ನ ನಿಮ್ಮ ಅಣ್ಣ ಅದಕ್ಕೆ ಮನೆಯ ಮಗಳಾಗಿ ಸ್ವೀಕಾರ ಮಾಡಬೇಕು ಅಂತಿದ್ದಾರೆ. ಅದ್ರ ಬಗ್ಗೆ ಹೇಳ್ತಿದ್ದ ನೀವು. ಹೋಗ್ಲಿ ಬಿಡೋ ನಂಜು, ಆ ಹುಡುಗಿ ಮಾಡ್ದಷ್ಟು ಪುಣ್ಯ ನಮ್ಮ ಶಾರದಕ್ಕ ಮಾಡಿಲ್ಲ. ಆಸ್ತಿನಲ್ಲಿ ಆ ಬಿಕಾರಿ ಹುಡುಗಿಗೂ ಪಾಲ್ ಕೊಡ್ಬೇಕು ಅಂತ ಮಾತಾಡ್ತಿದ್ರು. ಮನೇಲಿರೋರಿಗೆ ಸುಣ್ಣ ಬೆಳೆಯೋದು, ಹೊರಗಿನಿಂದ ಬಂದವ್ರಿಗೆ ಬಣ್ಣ ಬೆಳೆಯೋದು, ಇದು ಒಂದು ನ್ಯಾಯನಾ? ಶಾರದಕ್ಕ, ನೀವು ಈ ಊರ್ ಬಿಟ್ಟು ಎಲ್ಲಿಗೂ ಹೋಗೋದ್ ಬೇಡ. ನಾವು ನಿಮ್ಗೆ ಇರೋದಕ್ಕೆ ಒಂದು ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ. ಬೇಡ ಶಾರದಕ್ಕ, ತಪ್ಪು ಎಲ್ರು ಮಾಡ್ತಾರೆ, ಅದಕ್ಕಿಂತ ಶಿಕ್ಷೆ ಕೊಡೋದಾ? ಅಕ್ಕ ನಾನು ಬರ್ತಾ ಮಾತಾಡ್ಕೊಂಡೇ ಬಂದ್ವಿ. ನಿಮ್ಮನ್ನ ನಾವು ನೋಡ್ಕೋತೀವಿ. ಇಲ್ಲೇ ಒಂದು ಆಶ್ರಮ ಇದೆ, ಗೊತ್ತಿರೋರ್ದೆ. ಅಲ್ಲೊಂದು ಸ್ವಲ್ಪ ದಿನ ಇರಿ. ಕೋಪ ಮಾಡ್ಕೋಬಿಡಿ ಅಕ್ಕ, ಒಳ್ಳೆ ಆಶ್ರಮ, ಚೆನ್ನಾಗೇ ನೋಡ್ಕೋತಾರೆ. ಮನೆ ಫೀಲಿಂಗ್ ಇರುತ್ತೆ. ಅಷ್ಟರೊಳಗೆ ಒಂದು ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಅನ್ಬೇಡಿ. ಶಾಂತನು ಇದೇ ಊರಿಂದ ಒಂದ್ಸಲಿ ಕಾಲ್ ಮಾಡಿದ. ನೋಡೋಣ, ಅವನು ಸಿಗೋವರೆಗಾದ್ರೂ ಇಲ್ಲೇ ಇರೋಣ. ಸರಿ, ಹಾಗಿದ್ರೆ ನಾನು ಇಲ್ಲೇ ಇರ್ತೀನಿ. ತಪ್ಪು ತಪ್ಪು ಚಂದ್ರು.
ಇಷ್ಟು ದಿವಸ ನಾನು ಕೇಳ್ದೆ ಯಾವ ಕೆಲಸನೂ ಮಾಡದೇ ಇರೋ ನೀನು ಇವತ್ತ್ಯಾಕೆಂತ ನಿರ್ಧಾರ ತಗೊಂಡೆ? ಅಣ್ಣ ಅದು ಹಳೆದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತ. ಅಷ್ಟಕ್ಕೂ ಅಕ್ಕ ಬೇರೆ ಯಾರು ಅಲ್ವಲ್ಲ. ಹೌದ್ರಿ, ಹಾಕಿದನ್ನೆಲ್ಲ ಮರ್ತು ಕ್ಷಮಿಸ್ಬಿಡೋಣ. ಮರೆಯೋದು? ಅವಳು ಮಾಡಿರೋ ದ್ರೋಹನ ಮರೆಯೋದ? ನನ್ನ ದೇಹದಲ್ಲಿ ಉಸಿರಿರೋರಿಗೂ ಅದು ಸಾಧ್ಯ ಇಲ್ಲ. ಇಡೀ ಊರ್ ಜನ ಕೈ ಎತ್ತು ಮುಗಿತಾ ಇದ್ದಂತ ಕುಟುಂಬ ನಮ್ದು. ಆದ್ರೆ ಅದೇ ಊರ್ ಜನ ಕೈ ತೋರಿಸಿ ಮಾತಾಡೋಂಗ್ ಮಾಡಿದ್ಲು ಅವಳು. ಎಲ್ಲ ಇದ್ದವಳು ಪಾಪ ರಾಧಿಕಾ. ಆ ಮಗು ನಮ್ಮನೆಗೆ ಬಂದು ಎಲ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ. ಅಂತವಳು ಇರೋ ಈ ಮನೆಯಲ್ಲಿ ಅವಳು ಬರ್ಬೇಕಾ? ಅವಳು ಇರ್ಬೇಕಾ? ಸತ್ಯ, ಧರ್ಮ, ಸ್ನೇಹ, ಪ್ರೀತಿ ನೀಡ್ತಾ ತಗೊಳ್ತಾ ಬಂದಿರೋ ಈ ಮನೆಯಲ್ಲಿ ಮನಸ್ಸಲ್ಲಿ ಮೋಸ ವಂಚನೆ ಇಟ್ಕೊಂಡಿರೋ ಆ ಶಾರದಂಗೆ ಏನ್ ಕೆಲಸ ಇಲ್ಲಿ? ಚಂದ್ರು, ಇನ್ನೊಂದ್ ಸಾರ್ತಿ ಹೇಳ್ತಾ ಇದ್ದೀನಿ, ಅವಳ ಜೊತೆಲಿ ಮಾತಾಡೋದಾಗ್ಲಿ ಭೇಟಿ ಆಗೋದಾಗ್ಲಿ ಮಾಡಿದ್ರೆ ಆ ಕ್ಷಣದಿಂದಲೇ ಈ ಮನೆಯನ್ನ ನಾಯಿರೋದಿಲ್ಲ. ಸೌಪರ್ಣಿಕಾ, ಕೆಲವೊಂದು ಮನೆ ವಾತಾವರಣದಿಂದ ದೂರ ಇರೋದು ಒಳ್ಳೇದು. ಇಲ್ಲದೆ ಇದ್ರೆ ಮನೆ ವಾತಾವರಣ ಮಲಿನವಾಗಿಬಿಡುತ್ತೆ. ನಾವು ನೆಮ್ಮದಿಯಾಗಿದ್ದೀವಿ, ಆ ನೆಮ್ಮದಿ ಹಾಗೆ ಉಳಿಬೇಕು ಅಂತಂದ್ರೆ ತಿರ್ಗಾ ಶಾರದಾ ಈ ಮನೆ ಹೊಸಲು ತುಳಿದೇ ಇರುವಾಗ ನೀನ್ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂದು. ರಾಧಿಕಾ, ಅಮ್ಮ ಇಲ್ಲಿ. ಈ ಮನೆ ಮಗಳು ನೀನು, ಶಾರದಾ ಅಲ್ಲ. ಅವಳು ತಿರುಗಿ ಈ ಮನೆಯಲ್ಲಿ ಹೊಸಲು ತುಳಿದೇ ಇರುವಾಗ ನೋಡ್ಕೊಳ್ಳೋ ಜವಾಬ್ದಾರಿ ಈ ಮನೆಯಲ್ಲಿ ನಿನಗೂ ಇದೆ ಅಮ್ಮ. ಸೌಪರ್ಣಿಕಾ, ಅವಳು ಈ ಮನೆಗೆ ಬರ್ತಾಳೆ ಅನ್ನೋ ವಿಷಯ ನಿನಗೆ ಗೊತ್ತಿತ್ತಲ್ವಾ? ಆದ್ರೂ ನೀನ್ ನನಗೆ ಹೇಳಲಿಲ್ಲ ತಾನೆ? ಮತ್ತೆ ಆ ತಪ್ಪು ನಿನ್ನಿಂದ ಆಗಬಾರ್ದು. ಅದಕ್ಕೆ ಅಣ್ಣ ಹೇಳಿದಷ್ಟು ಸತ್ಯ ಒಪ್ಕೋತೀನಿ. ಆದರೆ ಅಕ್ಕ ಈಗ ಕಷ್ಟದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ನಾವು ಸಹಾಯ ಮಾಡಿಲ್ಲ ಅಂದರೆ ಜನ ಏನು ಅನ್ಕೋತಾರೆ? ದೇಸಾಯಿ ಕುಟುಂಬದ ತಂಗಿಗೆ ಒಂದು ತುತ್ತು ಅನ್ನ ಹಾಕಕ್ಕಾಗಿಲ್ಲ ಅಂತ ಜನ ಆಡ್ಕೊಂಡು ನಗ್ತಾರೆ. ಹೌದಕ್ಕ, ನೀವ್ಯಾಕೆ ಇನ್ನೊಂದ್ಸಲ ಮಾತಾಡಬಾರ್ದು? ಹೌದು, ಅದಕ್ಕೆ ಏನಾದರೂ ಮಾಡಿ ಒಟ್ಟಲ್ಲಿ ಅಕ್ಕ ಮತ್ತೆ ಈ ಮನೆಗೆ ಬರಬೇಕು ಅಷ್ಟೇ. ಸಮಯ ನೋಡಿ ಮಾತಾಡ್ತೀನಿ ಚಂದ್ರು. ನನಗೂ ಶಾರದಾ ಬಗ್ಗೆ ಕನಿಕರ ಇದೆ. ತಪ್ಪುಗಳನ್ನೆಲ್ಲ ಒಪ್ಕೊಂಡು ಮನೆಗೆ ಬಂದಿದ್ದಾಳೆ. ಹಳೆ ತಪ್ಪಿಗೆ ಹೊಸ ಶಿಕ್ಷೆ ಯಾಕೆ ಕೊಡ್ಬೇಕು ಹೇಳು? ಮಾತಾಡ್ತೀನಿ ನಾನು. ಅಮ್ಮ ಈಗ ಎಲ್ಲಿದ್ದಾರೆ? ನನ್ನ ಈ ಸ್ಥಿತಿಲಿ ನೋಡಿದ್ರೆ ಅಮ್ಮ ಎಷ್ಟು ಆನಂದ ಪಡ್ತಾ ಇದ್ರು. ಅಮ್ಮ,
ನಿಮ್ಮ ಮಗನನ್ನ ನೀವು ಈ ಸ್ಥಿತಿಲಿ ನೋಡಬೇಕು. ಎಲ್ಲಿದ್ದೀರಿ, ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗದೆ ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನಂತೂ ಅಲ್ಲಿಗೆ ಬರೋದಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಶಾಂತನು ಯಾಕೋ ಬೇಜಾರಲ್ಲಿದ್ದ ಆಗಿದೆ, ಏನಾಯ್ತು? ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳು ಶಾಂತನು, ಏನೋ ನೆನಪು ಮಾಡ್ಕೋತಿರೋ ಹಾಗಿದೆ. ಏನಿಲ್ಲ, ಸ್ವಲ್ಪ ಅಮ್ಮ ನೆನಪಾದ್ರು ಅಷ್ಟೇ. ಇದ ವಿಷಯ? ಹೌದು, ಯಾರು ನಿಮ್ಮಮ್ಮ? ಏನು ಹೆಸರು ಅವ್ರದ್ದು? ಎಲ್ಲಿದ್ದಾರೆ ಅವರು? ಸಂಜೀವಿನಿ ಅಕ್ಕ, ಯಾರೋ ಹೊಸದಾಗಿ ಒಬ್ರು ಆಶ್ರಮಕ್ಕೆ ಬಂದಿದ್ದಾರೆ. ಯಾರು? ಯಾರೋ ಗೊತ್ತಿಲ್ಲ, ಒಬ್ರು ಲೇಡಿ. ಅವ್ರ ಹೆಸರು? ಹೆಸರು ಕೇಳಿದೆ ಅಕ್ಕ, ಆದರೆ ಹೇಳಿಲ್ಲ. ನೀವೇ ಬಂದು ನೋಡ್ತೀರಾ? ಸರಿ ಆಯಿತು. ಶಾಂತನು, ನಿನ್ನ ಹತ್ರ ಆಮೇಲೆ ಬಂದು ಮಾತಾಡ್ತೀನಿ ನಾನು. ನಮಸ್ಕಾರ, ನನ್ನ ಹೆಸರು ಸಂಜೀವಿನಿ ಅಂತ, ಇದೇ ಆಶ್ರಮದವರು. ನಿಮ್ಮ ಹೆಸರು? ಶಾರದಾ. ಇದೇ ಆಶ್ರಮದಲ್ಲಿರಕ್ಕೆ ಬಂದಿದ್ದೀರಾ? ಅಮ್ಮ, ಯಾರೂ ಇಲ್ವಾ? ಅನಾಥರ ನೀವು? ಈ ಕುಟುಂಬದವರು ಅವರ ಮನಸ್ಸಿಂದ ನಿನ್ನನ್ನು ಹೊರಗೆ ತಳ್ಳಿ ಹೊರಗಟ್ಲಾಗಿದೆ. ಇಲ್ಲಿ ನಿನಗೆ ಸ್ಥಾನ ಇಲ್ಲ. ಹೇಳ್ತಾ ಇದ್ದೀನಿ ಕೇಳು, ಮರ್ಯಾದೆಗೆ ಈ ಮನೆಯಿಂದ ಆಚೆ ಹೊರಟೋದು. ಇಲ್ಲದೆ ಇದ್ರೆ ಆಳುಗಳ ಕೈಲಿ ನಿನ್ನ ಕಟ್ಟಿ ಹಿಡಿದು ಆಚೆ ತಪ್ಪುತ್ತೀವಿ. ನೋಡಿ, ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಹೇಳಬೇಡಿ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇದೇ ಆಶ್ರಮದಲ್ಲಿ ಇರಬಹುದು ನೀವು. ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಎಲ್ಲರೂ ಇದ್ದಾರೆ ನಿಮಗೆ. ಬನ್ನಿ. ದೇವ್ರೆ, ಎಂಥ ಜಾಗದಲ್ಲಿ ಬಂದು ಸೇರ್ಕೊಂಡಿದ್ದೀನಿ ನಾನು. ಇದು ಶಾರದಾ ಮನೆನಾ? ಶಾಂತನು ಇದೇ ಊರಲ್ಲಿದ್ದಾನೆ ಅಂತ ಆ ಶಾರದನ್ ಗೊತ್ತಾದ್ರೆ ಮುಂದೇನಾಗುತ್ತೋ? ಏನಾಗ್ಬೋದು? ಮನೆಯಿಂದ ಹೊರಗೆ ಹಾಕಿದ್ರನ್ನ ಕೋಪಕ್ಕೆ ಶಾರದಕ್ಕವ್ರು ಈ ಮನೆ ಮೇಲೆ ಸೇಡ್ ತೀರ್ಸ್ಕೋಬೋದು. ಅವ್ರನ್ನ ನೋಡಿದ್ರೆ ಸುಮ್ಮನೆ ಕೂಡ ಜಾಯಮಾನ್ದಾರ್ ಅಲ್ಲ ಅನ್ನಿಸ್ತಿದೆ. ಅವರು ಮತ್ತೆ ಈ ಮನೆಗೆ ವಾಪಸ್ ಬರಬೇಕು. ಮತ್ತೆ ಏನಾದರೂ ಈ ಶಾರದಾ ಈ ಮನೆಗೆ ಬಂದ್ಬಿಟ್ರೆ, ನಾನು ಇದೇ ಮನೆಯಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ? ಗೊತ್ತಾಗ್ಲೇಬೇಕು. ಈ ಮನೆಗೆ ಸಂಬಂಧ ಇಲ್ದಿರೋರೇ ಈ ಮನೇಲಿದ್ದಾರೆ. ಸಂಬಂಧ ಇರೋ ನಾನೇ ಈ ಮನೆಯಿಂದ ಹೊರಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ಈ ಮನೇಲಿ ಇರೋ ಹಾಗೆ ನಾನು ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಇನ್ನು ನಾನು ಇದೇ ಊರಲ್ಲಿದ್ರೆ ನನಗೆ ತೊಂದರೆ ತಪ್ಪಿದ್ದಲ್ಲ. ಅಮ್ಮ ಮಗ ಇಬ್ರು ರಾಕ್ಷಸರು. ನನಗೆ, ನನ್ನ ಮಗುಗೆ, ನನ್ನ ವಿಷುಗೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಆ ರಾಕ್ಷಸ ಇದೇ ಊರಲ್ಲಿದ್ದಾನೆ ಅಂತ ಆ ಶಾರದಾಗೆ ಗೊತ್ತಾಗ್ಬಾರ್ದು. ಅವರಿಬ್ರು ಭೇಟಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು ನಾನು. ಅವರಿಬ್ರು ಭೇಟಿ ಆಗ್ಬಿಟ್ರೆ ನಾನು ಇದೇ ಮನೆಯಲ್ಲಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ? ಏನ್ ಮಾಡಬೇಕು? ರಾಧಿಕಾನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು. ಅವಳು ಏನಾದ್ರೂ ಇಲ್ಲೇ ಇದ್ಲು ಅಂದ್ರೆ ಅವಳನ್ನ ಮಗಳಾಗಿ ಸ್ವೀಕಾರ ಮಾಡಿಬಿಡ್ತಾರೆ ಇವರು. ಇದನ್ನ ತಡಿಯಕ್ಕೆ ಏನ್ ಮಾಡ್ಲಿ?
ಶಾಂತನು ಕಾಲ್ ಮಾಡಬಾರ್ದ? ಯಾವ ನಂಬರ್ ಯೂಸ್ ಮಾಡ್ತಿದ್ದಾನೋ ಏನೋ, ಯಾವಾಗ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರುತ್ತೆ. ಅವ್ನ ಕಾಲ್ಗೆ ವೆಯ್ಟ್ ಮಾಡಿದೆ, ನನಗೆ ಬೇರೆ ಗತಿನೇ ಇಲ್ಲ. ಹಲೋ ಹಲೋ, ಹೇಗಿದ್ಯಾ ರಾಧಿಕಾ? ನೀನ್ ನನ್ನ ಜೊತೆ ಉಭಯ ಕುಶಲೋಪರಿ ಮಾತಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನನ್ನ ವಾಯ್ ಸರಿ ಹೋಗ್ಬಿಡ್ತು. ನೀನ್ ಕೊಡೋ ಮೆಡಿಸಿನಲ್ಲಿ ಅದೇನ್ ಪವರ್ ಇದೆ ರಾಧಿಕಾ? ಮಾತು ಕೂಡ ಸರಾಗವಾಗಿ ಬರ್ತಾ ಇದೆ, ಕೇಳಿಸ್ಕೋ. ಏನ್ ವಿಷಯ ಹೇಳು ಶಾಂತನು. ಏನಿಲ್ಲ, ಹೀಗೆ ನಾಳೆ ಆಶ್ರಮಕ್ಕೆ ಬರೋದನ್ನ ಮರಿಬೇಡ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಬರ್ತೀನಿ. ಥ್ಯಾಂಕ್ ಯು. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಪೂರ್ತಿ ವಾಸಿ ಆಗ್ತೀನಿ. ನಿನಗೆ ನಿನ್ನ ವಿಷಯ ಸಿಗ್ತಾನೆ. ಗುಡ್ ನೈಟ್. ನಾನು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ರಾಧಿಕಾ. ಯಾವಾಗ ಮನಸ್ಸು ಚೇಂಜ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ವಿಷಯನ ಬಿಡ್ತೀನಿ ಅನ್ನೋದು ಈ ಕ್ಷಣದ ಕಮಿಟ್ಮೆಂಟ್ ಅಷ್ಟೇ. ನೋಡೋಣ ಮುಂದೆ ಇವನನ್ನು ಇಟ್ಕೊಂಡು ಆಟ ಆಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಆಡಕ್ಕೆ ಮೈದಾನ ಸಿಕ್ಕರೆ ಆಟ ಆಡೋದೇ. ಈ ವಿಷಯನ ಅಮ್ಮನಿಗೆ ಹೇಳೋಣ ಅಂದರೆ ಅಮ್ಮನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾನು ವಾಸಿ ಆಗ್ತಿರೋದನ್ನ ಅಮ್ಮನಿಗೆ ಹೇಳಿದರೆ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ. ಸರಿ ಅಜಯ್, ನಾನೀಗ ಎಲ್ಲೋ ಇದ್ದೀನಿ. ಫೋನಲ್ಲಿ ಹೆಚ್ಚು ಮಾತಾಡೋದು ಬೇಡ. ಶಾಂತನು ಇನ್ನೂ ಸಿಕ್ಕಿಲ್ಲ. ಅವ್ನು ಸಿಕ್ಕಿದ ತಕ್ಷಣ ನಾನು ಇವತ್ತು ಕಾಲ್ ಮಾಡ್ತೀನಿ. ಅವ್ನ ಬೇಲ್ಗೆ ಸರಿಯಾದ ವ್ಯವಸ್ಥೆನ ಮಾಡ್ಕೊಳ್ಳಿ. ಸರಿ. ರಾಧಿಕಾ, ಎಲ್ಲಿ ಹೋಗ್ತಿದ್ಯಾ? ಆಶ್ರಮಕ್ಕೆ. ನಿನಗೆ ಆಶ್ರಮ ಅಂದರೆ ತುಂಬ ಇಷ್ಟ ಅಲ್ಲ? ಹೌದಕ್ಕ. ಇತ್ತೀಚೆಗೆ ಆಶ್ರಮದ ಬಗ್ಗೆ ತುಂಬ ಅಕ್ಕರೆ ನಿನಗೆ. ಯಾಕೆ ಅಂತ ಕೇಳ್ಬೋದಾ? ಅದು ಹೀಗೆ ಅಲ್ಲಿ ಏನೂ ಇಲ್ಲ, ಹಂಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ ಬಾ, ನಾನು ಬರ್ತೀನಿ, ಹೋಗಿ ಬರೋಣ ಬಾ. ಅಲ್ಲ, ನೀವ್ಯಾಕೆ ಸುಮ್ಮನೆ? ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ ಬಿಡಿ. ಇಲ್ಲ, ಮನೆಯಲ್ಲಂತೂ ಏನು ಕೆಲಸ ಇಲ್ಲ, ಸುಮ್ಮನೆ ಕೂತು ಕೂತು ಬೇಸರ ಆಗ್ತಾ ಇತ್ತು. ಆಶ್ರಮದಲ್ಲಿ ಅಡ್ಡಾಡ್ಕೊಂಡು ಬಂದರೆ ಮನಸ್ಸಿಗೆ ನೆಮ್ಮದಿ ಆದ್ರೆ ಸಿಗುತ್ತೆ, ಅದಕ್ಕೆ. ಚಕೋರಿ, ಏನಾಯ್ತು? ಅಕ್ಕ, ರಾಧಿಕಾ ಆಶ್ರಮಕ್ಕೆ ಹೋಗ್ತಾ ಇದ್ಲು, ನನಗೂ ಬೇಸರ ಆಗ್ತಾ ಇತ್ತು. ನಾನು ಬರ್ತೀನಿ, ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದೆ. ಚಕೋರಿ, ರಾಧಿಕಾ ಹೋಗಿ ಬರ್ಲಿ ಬಿಡು. ಮನೇಲಿ ಬೇಸರ ಆಗ್ತಾ ಇತ್ತು ಅಕ್ಕ, ಅದಕ್ಕೆ ಹೋಗಿ ಬರೋಣ ಅನ್ಕೊಂಡಿದ್ದೆ. ಅಂದ್ಹಾಗೆ ಮರ್ತೆ ಹೋಗಿತ್ತು ನೋಡು. ನಿನ್ಗೊಂದು ಹೊಸ ಸೀರೆ ತಂದಿಟ್ಟಿದ್ದೀನಿ, ಹೇಗಿದೆ ಅಂತ ನೋಡ್ತೀಯಾ? ಹೌದಾ? ಎಲ್ಲಿಟ್ಟಿದ್ದೀರಾ? ರೂಮಲ್ಲಿದೆ, ಹೋಗಿ ನೋಡು.
ರಾಧಿಕಾ, ನಾನು ನಿನ್ನನ್ನು ನಂಬ್ತೀನಿ, ನೀನನ್ನು ತಡೆಯೋಲ್ಲ. ಹೋಗ್ಬ. ಅಕ್ಕ, ಸೀರೆ ಎಲ್ಲಿದೆ? ಅಲ್ಲೇ ಇತ್ತು, ಸಿಗ್ಲಿಲ್ವಾ? ಸರಿ ಬಾ. ಅಕ್ಕ, ರಾಧಿಕಾ ಆಶ್ರಮಕ್ಕೆ ಹೋಗೋದ್ರಿಂದ ಏನಾದರೂ ಉದ್ದೇಶ ಇದೆಯಾ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನೋಡು ಚಕೋರಿ, ರಾಧಿಕಾ ಕಷ್ಟನ ನೋಡಿ ಬೆಳೆದವಳು. ಆಶ್ರಮದಲ್ಲಿ ಕಷ್ಟದಲ್ಲಿರೋರಿಗೆ ಸೇವೆ ಮಾಡಿದ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅನ್ಸುತ್ತೆ. ನೀನು ಅನುಮಾನ ಪಡೋದಕ್ಕೆ ಹೋಗ್ಬೇಡ. ಸೀರೆ ನೋಡ್ತೀಯೋ ಇಲ್ವೋ ಅದನ್ನು ಹೇಳು. ಹಾಗಾದ್ರೆ ಬಾ. ಹಾಂ.